ಧೋಬಿರಾಮು ತನ್ನ ಕತ್ತೆಯನ್ನು ದಿನಪೂರ್ತಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿಸುತ್ತಿದ್ದನು. ಆದರೆ ಒಳ್ಳೆಯ ಊಟ ಕೊಡದೆ ಹೊಲದಲ್ಲಿ ಮೇಯಲು ಬಿಡುತ್ತಿದ್ದನು. ಒಂದು ದಿನ ಕತ್ತೆ ಯೋಚಿಸಿತು, ನಾನು ದಿನಪೂರ್ತಿ ಕೆಲಸ ಮಾಡಿ ಕೊನೆಯಲ್ಲಿ ಹುಲ್ಲೇ ಮೇಯಬೇಕಾದರೆ ಇಲ್ಲಿ ಉಳಿಯುವುದಕ್ಕೆ ಅರ್ಥವೇನು? ಕಾಡಿಗೆ ಹೋಗಿಬಿಟ್ಟರೆ ಉಚಿತವಾಗಿ ಆಹಾರ ಸಿಗುತ್ತದೆ, ಕೆಲಸವೂ ಬೇಡ. ಹೀಗಂದು ಅದು ಕಾಡಿನ ಕಡೆ ಹೊರಟಿತು. ಕಾಡಿಗೆ ಹೋಗುತ್ತಿದ್ದಂತೆ ಎಲ್ಲಾ ಪ್ರಾಣಿಗಳು ಭಯದಿಂದ ಓಡಾಡುತ್ತಿರುವುದು ಕಂಡಿತು. ಕತ್ತೆ ಒಂದು ಮೊಲವನ್ನು ನಿಲ್ಲಿಸಿ ಕೇಳಿತು, ಏನಾಯಿತು? ಮೊಲ ಹೇಳಿತು, ಪಕ್ಕದ ಕಾಡಿನ ಸಿಂಹ ನಮ್ಮ ಸಿಂಹರಾಜನೊಂದಿಗೆ ಹೋರಾಡಲು ಬಂದಿದೆ. ಹೋರಾಟದ ನಂತರ ಅವು ತುಂಬಾ ಹಸಿವಾಗುತ್ತವೆ, ಯಾರನ್ನಾದರೂ ಭೇಟಿಯಾಡಬಹುದು. ಕತ್ತೆ ಭಯಪಟ್ಟಿತು, ಅಡಗಲು ಜಾಗ ಹುಡುಕತೊಡಗಿತು. ಅಷ್ಟರಲ್ಲಿ ಸತ್ತ ಸಿಂಹವನ್ನು ಕಂಡಿತು. ಅದು ಯೋಚಿಸಿತು, ಈ ಸಿಂಹದ ಚರ್ಮ ಧರಿಸಿದರೆ ಎಲ್ಲರೂ ನನ್ನನ್ನು ಸಿಂಹ ಎಂದು ಭಾವಿಸುತ್ತಾರೆ, ಯಾರೂ ನನ್ನ ಹತ್ತಿರ ಬರುವುದಿಲ್ಲ. ಅದು ಸಿಂಹದ ಚರ್ಮ ಧರಿಸಿತು. ಪ್ರಾಣಿಗಳು ಅದನ್ನು ನೋಡಿ ಭಯಪಟ್ಟವು. ಕತ್ತೆ ಹುಲ್ಲು ತಿನ್ನಲು ಶುರುಮಾಡಿತು. ಕೋತಿ ಆಶ್ಚರ್ಯದಿಂದ ಕೇಳಿತು, ಸಿಂಹರಾಜನೇ, ನೀವು ಹುಲ್ಲು ತಿನ್ನುತ್ತೀರಾ? ಕತ್ತೆ ಹೇಳಿತು, ಇಂದಿನಿಂದ ನಾನು ಸಸ್ಯಾಹಾರಿ, ನಿಮ್ಮೆಲ್ಲರ ಸ್ನೇಹಿತ, ನಿಮ್ಮನ್ನು ರಕ್ಷಿಸುತ್ತೇನೆ. ಅದನ್ನು ನಂಬಿದ ಪ್ರಾಣಿಗಳು ಪ್ರತಿದಿನ ಹಸಿರು ಹುಲ್ಲು ಮತ್ತು ಸಿಹಿ ಹಣ್ಣುಗಳನ್ನು ತಂದುಕೊಡತೊಡಗಿದವು. ಕತ್ತೆ ಸಿಂಹದ ಗುಹೆಯಲ್ಲಿ ರಾಜನಂತೆ ಬದುಕತೊಡಗಿತು. ಒಂದು ದಿನ ನಿಜವಾದ ಸಿಂಹ ಅಲ್ಲಿಗೆ ಬಂತು. ಅದು ತಕ್ಷಣ ಅರಿತುಕೊಂಡಿತು, ಹುಲ್ಲು ತಿನ್ನುವ ಸಿಂಹ ಅಂದರೆ ಕತ್ತೆ. ಕತ್ತೆ ಭಯದಿಂದ ನಡುಗಿತು. ಯುಕ್ತಿಯಿಂದ ತಪ್ಪಿಸಿಕೊಂಡು ಮೇಯಲು ಹೋಗುವ ನೆಪದಲ್ಲಿ ಕಾಡಿನಿಂದ ಹೊರಬಂದಿತು. ನಗರಕ್ಕೆ ಬರುವ ಮುನ್ನ ಸಿಂಹದ ಚರ್ಮವನ್ನು ತೆಗೆದುಹಾಕಿತು. ಧೋಬಿರಾಮು ತನ್ನ ಕತ್ತಿಯನ್ನು ನೋಡಿ ಸಂತೋಷಪಟ್ಟನು. ನೀ ಇಲ್ಲದೆ ನನಗೆ ತುಂಬಾ ಕಷ್ಟವಾಯಿತು. ಇನ್ನು ಮುಂದೆ ಮೊದಲು ನಿನಗೆ ಒಳ್ಳೆಯ ಊಟ ಕೊಡುತ್ತೇನೆ ಎಂದನು. ಕತ್ತೆ ಸಂತೋಷದಿಂದ ಯೋಚಿಸಿತು, ನನ್ನ ಜೀವನ ಈಗ ಬದಲಾಗಿದೆ. ನೀತಿ: ನಾವು ಯಾರು ಎಂಬುದನ್ನು ಮರೆತು ಬೇರೆ ರೂಪ ತಾಳಿದರೆ ಅಪಾಯ ತಪ್ಪದು. ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ನಮ್ಮನ್ನು ರಕ್ಷಿಸುತ್ತವೆ.